ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇದು ಓಪನ್ ಮಾಡಿ ನೋಡಿದ್ದೀವಿ ಹೇಗಿದೆ ಅಂದ್ಬಿಟ್ಟು, ಬಟ್ ಇವಾಗ ಇದು ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ, ಬನ್ನಿ. ನಾರ್ಮಲಿ ನನ್ನ ವಾಯ್ಸು ಎಲ್ಲ ವೀಡಿಯೋಲು ತುಂಬ ಅಂದರೆ ತುಂಬಾ ಕಡಿಮೆ ಕೇಳಿಸುತ್ತೆ. ಬಟ್ ನಾನು ಈ ಮೈಕ್ ತಗೊಂಡಾಗಿಂದ ಪ್ರಾಪರಾಗಿ ಕೇಳಿಸುತ್ತೆ. ನಾನು ಇದು ತಗೊಂಡದ್ದು ಒಂದೇ ಉದ್ದೇಶದಿಂದ, ಬಿಕಾಸ್ ನಾನು ಫೋನ್ ಸ್ವಲ್ಪ ದೂರ ಇಟ್ಕೊಂಡ್ರೆ ನನ್ನ ವಾಯ್ಸ್ ಚೂರು ಕೇಳಿಸ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬಾ ಸ್ಲೋ ಬರ್ತಿತ್ತು. ಈ ಮೈಕ್ನ ತುಂಬ ರಿಸರ್ಚ್ ಮಾಡಿ ಯಾವ ಥರ ಇರುತ್ತೆ ಹೇಗೆ ತುಂಬ ವೀಡಿಯೋಸ್ ನೋಡಿ ಯೂಟ್ಯೂಬಲ್ಲೂ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಮೈಕು, ನಾನು ತಗೊಂಡು ನೋಡಿದೆ. ಚೆನ್ನಾಗೂ ವಾಯ್ಸ್ ಕೇಳಿಸುತ್ತೆ. ಮತ್ತು ಇದರಲ್ಲಿ 3 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ಸ್ ಕೂಡ ಇದೆ. ಮತ್ತು ಇದರಲ್ಲಿ ಚಾರ್ಜರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಎಕ್ಸ್ಟ್ರಾ ವಿಂಡ್ ಮಫ್ ಇದೆ, ವೈರ್ಲೆಸ್ ಮೈಕ್ರೋಫೋನ್ ಇದೆ, ಟೈಪ್ ಸಿ ರಿಸೀವರ್ ಕೂಡ ಇದೆ. ಮತ್ತು ಈ ಮೈಕು 1000 ರೂಪೀಸ್ ಒಳಗೆ ಸಿಗುತ್ತೆ. ಓಕೆ ಗೈಸ್, ಇವಾಗ ನೀವು ನೋಡಿದ್ರಿ ಅಲ್ವಾ ಇದು ಏನೇನಿದೆ ಅಂದ್ಬಿಟ್ಟು. ಇವಾಗ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ಈ ಬಾಕ್ಸಲ್ಲಿ ಏನೇನಿದೆ ಅಂದರೆ, ಆ್ಯಕ್ಚುಲಿ ಇದು ಮೇಡ್ ಇನ್ ಚೈನಾ. ಇದರಲ್ಲಿ 3 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಅದಾದಮೇಲೆ ಇದು HD ಕ್ವಾಲಿಟಿ ಮತ್ತು ಇಂಟೆಲಿಜೆಂಟ್ ನಾಯ್ಸ್ ರಿಡಕ್ಷನ್ ಇದೆ, ರಿವರ್ಬ್ ಮೂಡ್ ಇದೆ, ಮತ್ತು ಲಾಂಗ್ ಬ್ಯಾಟ್ರಿ ಲೈಫು, ಪೋರ್ಟಬಲ್ ಆ್ಯಂಡ್ ವೈಡ್ಲಿ ಕಂಪ್ಯಾಟಿಬಲ್ ಅಂತ ಇಲ್ಲಿ ತೋರಿಸಿದ್ದಾರೆ. ಓಕೆ ನೋಡಿ, ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ಹೇಳಿದ್ದೀನಿ. ಆ್ಯಂಡ್ ಇದಕ್ಕೆ ಒಂದು ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಆಮೇಲೆ ಇದು ಚಾರ್ಜ್ ಮಾಡೋಕ್ಕೆ USB, ಇದು ಚಾರ್ಜ್ ಮಾಡೋಕ್ಕೆ ವೈರು. ಆಮೇಲೆ ಇನ್ನೊಂದು ಈ ಮೈಕಿಗೆ ಇನ್ನೊಂದು ಇದನ್ನು ಓಪನ್ ಮಾಡಿ ಇದನ್ನು ಹಾಕ್ಕೊಳ್ಬೋದು. ಸೊ ಇದೇ ಬೆಟರು, ಇದು ಚೆನ್ನಾಗೇ ಇರುತ್ತೆ. ಆ್ಯಂಡ್ ಇದು ಹೇಗೆ ವರ್ಕ್ ಮಾಡುತ್ತೆ ಅಂದರೆ ತೋರಿಸ್ತೀನಿ ರೀ. ಇದಿಲ್ಲಿ ಆಫ್ ಆಗಿದೆ, ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಕಾಣ್ತಾ ಇದೆಯಾ? ಇಲ್ಲಿ ಆಫ್ ಆ್ಯಂಡ್ ಆನ್ ಅದು ಒಂದು ಲೈಟ್ ಬರ್ತಿದೆ. ಆಫ್ ಆಗ್ತಿದೆ, ಆನ್ ಆಗ್ತಿದೆ, ಆಫ್ ಆಗ್ತಿದೆ, ಆನ್ ಆಗ್ತಿದೆ. ಇದನ್ನು ಹೇಗೆ ಕನೆಕ್ಟ್ ಮಾಡೋದು ಅಂದರೆ, ಫಸ್ಟು ಇದನ್ನು ನೀವು ಎಲ್ಲಿ ಚಾರ್ಜ್ ಹಾಕ್ತೀರಾ ಅಲ್ಲಿಗೆ ಹಾಕ್ಬೇಕು ಇದನ್ನು. ನೆಕ್ಸ್ಟು ಆಯಿತು. ಸೊ ಇದನ್ನು ಇಲ್ಲಿಗೆ ಕನೆಕ್ಟ್ ಮಾಡಬೇಕು. ಓಕೆನಾ? ಕನೆಕ್ಟ್ ಮಾಡಿದೆ, ಇಲ್ಲಿ ಬ್ಲೂ ಲೈಟ್ ಬರುತ್ತೆ. ಬರ್ತಾ ಇಲ್ಲ ಅಂದರೆ ನಿಮ್ಮ ಸೆಟ್ಟಿಂಗ್ಸಿಗೆ ಹೋಗಿ OTG ಅನ್ನೋದು ಒಂದು ಆಪ್ಷನ್ ಇರುತ್ತೆ ಸೆಟ್ಟಿಂಗ್ಸಲ್ಲಿ. ಅದಿಲ್ಲ ಅಂದರೆ ಈ ಮೈಕ್ನ ತೊಗೊಳಕ್ಕೆ ಹೋಗಬೇಡಿ. ನೋಡಿ, OTG ಕನೆಕ್ಷನ್ ಅಂತ ಇರುತ್ತೆ. ಸೊ ಇದನ್ನು ಆನ್ ಮಾಡ್ಕೋಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ ಅಲ್ವಾ? ಸೊ ಇವಾಗ ಆನ್ ಮಾಡಿ ಬರಲ್ಲ. ಸೊ ಆನ್ ಮಾಡಿರೋದಕ್ಕೆ ಇಲ್ಲಿ ಬ್ಲೂ ಲೈಟ್ ತೋರಿಸ್ತಾ ಇದೆ. ಸೊ ಇವಾಗ ಇದು ಕನೆಕ್ಟ್ ಆಗಿದೆ ಅಂತ ಅರ್ಥ. ಆನ್ ಮಾಡಿದ್ದಕ್ಕೆ ಲೈಟ್ ಬರ್ತಾ ಇದೆ ಆ್ಯಂಡ್ ಇದು ಕನೆಕ್ಟ್ ಆಗಿದೆ ಅಂತ ಅರ್ಥ. ಇಲ್ಲೂ ಕನೆಕ್ಟ್ ಆಗಿದೆ. ಮತ್ತು ನಿಮಗೆ ಇದು ನಾಯ್ಸ್ ಕ್ಯಾನ್ಸಲೇಷನ್ ಬೇಕು ಅಂದರೆ, ಸೊ ಫಸ್ಟು ನಾವು ಸಿಂಗಲ್ ಕ್ಲಿಕ್ ಮಾಡೋಣ. ನಾನು ಫಸ್ಟ್ ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ನೋಡೋಣ. ನಾವು ಸಿಂಗಲ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಬ್ಲಿಂಕ್ ಆಗುತ್ತೆ ಒಂದು ಸರಿ. ಸೊ ನೋಡಿ, ಬ್ಲಿಂಕ್ ಆಗ್ತಿದೆ. ಸೊ ಇವಾಗ ನಾನೇನು ಮಾತಾಡ್ತಾ ಇದ್ದೀನಿ ಅಲ್ಲಿ ಕೇಳಿಸ್ತಾ ಇದೆ, ಈ ಥರ ಕೇಳಿಸುತ್ತೆ. ನಾನು ಸಿಂಗಲ್ ಕ್ಲಿಕ್ ಮಾಡಿದ್ರೆ. ಇವಾಗ ಡಬಲ್ ಕ್ಲಿಕ್ ಮಾಡಿ ನೋಡೋಣ. ಸೊ 1 ನೋಡಿ, 2 ಸರಿ ಕ್ಲಿಕ್ ಆಯಿತು. ಇವಾಗ ಹೇಗೆ ಕೇಳಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಸರಿ ಕ್ಲಿಕ್ ಮಾಡಿ ನೋಡೋಣ. 3 ಟೈಮ್ಸ್. ಇವಾಗ 3 ಟೈಮ್ಸ್ ಬ್ಲಿಂಕ್ ಆಗಿದೆ. ಇವಾಗ ನನ್ನ ವಾಯ್ಸ್ ಈ ಥರ ಕೇಳಿಸ್ತಿದೆ. ಸೊ ಇದೇ ಥರ 3 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಇರುತ್ತೆ ಈ ಮೈಕಲ್ಲಿ. ಸೊ ನನಗೆ ಗೊತ್ತಿರೋ ಪ್ರಕಾರ ಇಷ್ಟೇ. ಸೊ ರಿವರ್ಬ್ ಮೂಡ್ ಅಂದರೆ ಎಕೋ ವಾಯ್ಸ್ ಕೇಳಿಸುತ್ತೆ, ಅದು ತೋರಿಸ್ತೀನಿ ರೀ. 1 2 ಇಲ್ಲಿ ನಾನು ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತೋದೆ. 2 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ, 3 ಟೈಮ್ಸ್ ಪ್ರೆಸ್ ಮಾಡಿದ್ರೆ ರಿವರ್ಬ್ ಮೋಡಿಗೆ ಹೋಗುತ್ತೆ. ವಾಯ್ಸ್ ಫುಲ್ ಎಕೋ ಥರ ಕೇಳಿಸ್ತಾ ಇದೆ ಅಲ್ವಾ? ಸೊ ಅಷ್ಟೇ ಈ ಮೈಕ್ದು ಫೀಚರ್ಸು. ನಾನು ಇದನ್ನು ತುಂಬ ನೋಡಿ ತಗೊಂಡಿರೋದು, ಹೇಗೆ ವರ್ಕ್ ಆಗುತ್ತೆ ಅಂತ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ.